ಏನೇನೋ ಆಗ್ಬೋದು, ಕಾಲಗಳು ಬದಲಾವಣೆ ಆಗ್ಬಿಟ್ಟು ಅವರು ಮತ್ತಿತರ ಕಡೆ ಹೋಗಿರ್ಬೋದು, ಇನ್ನೆಲ್ಲೋ ಒಂದು ಕಡೆ ಅವರು ಗುರ್ಸ್ಕೊಂಡಿರ್ಬೋದು. ಆದ್ರೂ ಕೂಡ ಅವ್ರು ಎಷ್ಟೇನೋ ವಿರೋಧ ಮಾಡಿದ್ರು ಕೂಡ ಕೇವಲ ಒಂದು ನಮಗೆ ಒಳ್ಳೆ ಕೆಲಸ ಮಾಡಿರ್ತಾರಲ್ಲ, ಅದನ್ನ ನಾವು ಯಾವತ್ತೂ ಕೂಡ ಜೀವನಾದ್ಯಂತ ನಾವು ಸ್ಮರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ. ನಮ್ಮ SR ಗೌಡ್ರು ಇರ್ಬೋದು, ಅವರು JDS ಹೋದ್ರು ಸಹಿತ ಆ ಸಂದರ್ಭದಲ್ಲಿ ನನಗೆ 20ನೇ ಇಸ್ವಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಅವ್ರು ಚುನಾವಣೆ ಮಾಡಿದರು. BK ಮಂಜಣ್ಣ ಅವರು ಇಬ್ಬರು ಕೂಡ SR ಗೌಡ್ರು BK ಮಂಜಣ್ಣ ಅವರು ತ್ಯಾಗ ಮಾಡಿ, ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿ ನಮ್ಗೆ ಪ್ರೋತ್ಸಾಹಿಸಿ ಆ ಸಂದರ್ಭದಲ್ಲಿ ಗೆಲುವಿಗೆ ಕಾರಣಕರ್ತರು. ಅವನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಲು ಬಯಸ್ತೇನೆ. ಮಾರಣ್ಣ ಅವರು ಕೂಡ. ಹಾಗೆ ಒಂದು ಏನು ಅಂತ ಹೇಳಿದ್ರೆ, ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ CC ರಸ್ತೆ ಇರ್ಬೋದು, ಅಂಗನವಾಡಿ ಕೇಂದ್ರಗಳಿರ್ಬೋದು, ಶಾಲೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಇಲಾಖೆ ಇದಾವೆ, ಆ ಇಲಾಖೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಈ ತಾಲೂಕಿನಲ್ಲಿ 2.5 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಆ ಸಮಾಧಾನ ನನಗೆ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಆ ಒಂದು 2.5 ವರ್ಷ ಒಂದು ಮಿಂಚಿನ ಓಟದಂತೆ ಕಳೆದೋಯ್ತು. ಯಾವಾಗ ಶುರುವಾಯಿತು, ಯಾವಾಗ ಅಂತ್ಯ ಆಯಿತು ಅಂತ ಹೇಳ್ಬಿಟ್ಟೆ ನಮಗೆ ತಿಳಿಲಿಲ್ಲ. ಅಷ್ಟೊಂದು ಒತ್ತಡದ ನಡುವೆ ಕೆಲವಾರು ಜನ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡೋರು. ನಮಗೂ ಆ ಸಂದರ್ಭದಲ್ಲಿ ಎಲ್ಲ ಬೇಸರ ಆಗೋದು, ಯಾಕೆ ಹಿಂಗೆ ಮಾತಾಡ್ತಾರೆ ಇವರು, ಯಾಕೆ ಹಿಂಗೆ ವರ್ತಿಸ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಸ್ಥಳೀಯವಾಗಿ ಅಲ್ಲಿ ಹೋದಾಗ ಅವ್ರು ಎದುರಿಸ್ತಕ್ಕಂಥ ಸಮಸ್ಯೆಗಳು ನೋಡಿದಾಗ ಇದು ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ನಮ್ಮಲ್ಲಿ ಮೂಡಿ ಬರ್ತಾ ಇತ್ತು. ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಿದ್ದೆ. ಪ್ರಮುಖವಾಗಿ ನಮ್ಮ ನಂಜಾವೃತ್ತ ಶ್ರೀಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗ್ತದೆ. ಅವರ ಆಶೀರ್ವಾದ ಕೂಡ ಬೆಳಿಗ್ಗೆ ಅವರು ದೂರವಾಣಿ ಮಾಡಿದ್ರು, ಕರೆ ಮಾಡಿ ನನಗೆ ಆಶೀರ್ವಾದ ನೀಡಿದ್ರು. ಅವರು ಬಹಳ ಒಳ್ಳೆ ಕೆಲಸಗಳನ್ನು 2 ವರ್ಷ ಅವಧಿಯಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ರಿ ಅಂತಕ್ಕಂಥ ದೊಡ್ಡವರು ಕೆರೆ ನೀರು ತರ್ತಕ್ಕಂಥ ಸಂದರ್ಭದಲ್ಲಿ ಅವರು ತೋರಿದಂತಹ ಒಂದು ವಿಶ್ವಾಸ, ಅವರು ತೋರಿದಂತಹ ಮಾರ್ಗದರ್ಶನ, ಅವರು ಕೊಟ್ಟಂತಹ ಒಂದು ಪ್ರೋತ್ಸಾಹದಿಂದ ಬಹಳ ಯಶಸ್ವಿಯಾಗಿ ಮೊದಲು ಕೆರೆಗೆ ಆ ಸಂದರ್ಭದಲ್ಲಿ ನೀರು ಬರೋಕ್ಕೆ ಸಾಧ್ಯ ಆಯಿತು. ಅಪ್ಪರ್ ಭದ್ರಾ ನೀರಾವರಿ ಯೋಜನೆ ಇರ್ಬೋದು. ಈ ರೀತಿ ಪ್ರತಿಯೊಬ್ಬರು ಕೂಡ ಒಂದೊಂದು ಹಂತದಲ್ಲಿ ಒಬ್ಬೊಬ್ರು ಕೂಡ ನನ್ನನ್ನು ಕೈ ಹಿಡಿತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ನಾನು ಕೂಡ ಪಕ್ಷಾತೀತವಾಗಿ 2.5 ವರ್ಷಗಳ ಕಾಲ ನಾನು BJPಯಲ್ಲಿದ್ದರೂ ಸಹಿತ JDS ಆಗಲಿ, ಕಾಂಗ್ರೆಸ್ ಆಗಲಿ, ಯಾವುದೇ ಒಂದು ಭಿನ್ನಾಭಿಪ್ರಾಯ, ಭೇದ ಭಾವನೆ ಮಾಡದಲ್ಲೇ ಅವ್ರಿಗೆ ಅದೇ ರೀತಿಯಲ್ಲಿ ನನ್ನ ಸ್ಪಂದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಮ್ಗೆ ಈ ಒಂದು ಸ್ಥಾನ ಮಾಡಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೇವಲ ಒಂದು ಅಲ್ಪಾವಧಿಯಲ್ಲಿ ನಾವು ಗಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ತಾವೆಲ್ಲರೂ ಸೇರಿರ್ತಕ್ಕಂಥದ್ದು. ಅದಕ್ಕೆ ಅಭಿಮಾನಿ ದೇವರುಗಳು ಅಂತ ಹೇಳೋದು. ತಾವೆಲ್ಲರೂ ಕೂಡ ನಮ್ಗೆ ದೇವರ ಸಮಾನ. ಅಷ್ಟೊಂದು ನಮ್ಗೆ ಒಂದು ಸಮಾಜದಲ್ಲಿ ಒಂದು ಏಳಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಬಂದು ಪಕ್ಷಾತೀತವಾಗಿ ಎಲ್ಲ ನಮ್ಮ ಸ್ನೇಹಿತರು, ಇವತ್ತು ನಾನು ನೋಡ್ತಾ ಇದ್ದ ಮಹೇಂದ್ರಗೌಡ ಅವರು, ನಮ್ಮ ಮಲಜಣ್ಣ ಅವರು, ನಮ್ಮ ಸಿನಾದಲ್ಲಿ ಮಣ್ಣನವರು, ಎಲ್ಲರೂ ಕೂಡ ಪಕ್ಷಾತೀತ ಎಲ್ಲ ಪಕ್ಷದಿಂದ ಬಂದು ನಮಗೆ ಅಭಿಮಾನವನ್ನು ತೋರಿದ್ದಾರೆ. ನಾವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಒಂದು ಹೃದಯಾಂತರಾಳದಿಂದ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಮುಂದುವರೆದು ತಾವೆಲ್ಲರೂ ಕೂಡ ಇದೇ ರೀತಿ ನಾವು ಪ್ರೋತ್ಸಾಹ ಮಾಡಿ ನಾವು ಇದೇ ರೀತಿ ನಾವು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಇದೇ ರೀತಿಯಲ್ಲಿ ಮುಂದಿನ ದಿನಗಳಿಗೆ ಕೂಡ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ತೊಡಗಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಅಭಿಮಾನಿಗಳಿಗೆ ನಾನು ಆಯೋಜನೆ ಮಾಡಿ ಅಂತ ಹೇಳಿರಲಿಲ್ಲ. ಇದನ್ನೆಲ್ಲ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಅಭಿಮಾನಿಗಳು ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ 3-4 ದಿನಗಳಿಂದ ಇಲ್ಲಿ ತಂಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಬಹಳಷ್ಟು ಸಹಕರಿಸಿದ್ದೀರಿ. ನಾವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಪತ್ರಕರ್ತ ಸ್ನೇಹಿತರು ತಮ್ಮೆಲ್ಲರೂ ಕೂಡ ನಾನು ಆತ್ಮೀಯವಾದಂಥ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನ ಮಾತುಗಳು ಎಲ್ಲರಿಗೂ ನಮ್ಮ ರಾಜೇಶ್ ಗೌಡರು ಅಂದ್ರೆ ಜನತೆಗೆ ಮತ್ತೆ ರಾಜ್ಯದ ಜನತೆಗೆ ಅಚ್ಚುಮೆಚ್ಚಿನ ನಾಯಕರು. ಇವತ್ತು ಅವರು ಹುಟ್ಟುಹಬ್ಬಕ್ಕೆ ಇವತ್ತು ನಮ್ಮ ತಾಲೂಕಿನ ಜನತೆ, ಸಮಸ್ತ ಜನತೆ ಇವತ್ತು ಅವರಿಗೆ ಶುಭ ಹಾರೈಸಿದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ, ಐಶ್ವರ್ಯ, ರಾಜಕೀಯವಾಗಿ ಹೆಚ್ಚಿದಾಗ ಶಕ್ತಿ ಕೊಡ್ಲಿ ಅಂತ ನಾನಾದರೂ ಆತ್ಮೀಯವಾಗಿ ಅವ್ರನ್ನ ದೇವರಲ್ಲಿ ಬೇಡ್ಕೊಳ್ತೇನೆ. ಮತ್ತೆ ರಾಜೇಶ್ ಗೌಡ್ರಿಗೆ ಅವರ ಫ್ಯಾಮಿಲಿ ಎಲ್ಲರಿಗೂ ಸಹ ಚೆನ್ನಾಗಿಟ್ಟಿರ್ಲಿ, ರಾಜಕೀಯ ಮುಂದೆ ಬೆಳೆಸ್ಕೊಂಡು ಹೋಗ್ಲಿ ಅಂತ ನಾನಾದರೂ ದೇವ್ರನ್ನ ಬೇಡ್ಕೊಳ್ತಾ
ಮತ್ತೆ ನಾವೆಲ್ಲರೂ ಆತ್ಮೀಯಾಗಿ ಒಗ್ಗಟ್ಟಾಗಿ ಸಿರಾ ತಾಲೂಕಿನ ಜನತೆಗೆ ನಾ ಕೈ ಜೋಡಿಸಿ ನಮ್ತಲ್ಲ ನಾನಾದ್ರೂ ಮತ್ತೊಮ್ಮೆ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತೆ ಎಲ್ಲ ನಮ್ಮ ವೇದಿಕೆ ಮೇಲಿರುವ ಮುಖಂಡರಿಗೂ ವೇದಿಕೆ ಮುಂಭಾಗದವರು ಎಲ್ಲ ನಮ್ಮ ಆತ್ಮೀಯತೆಯರು ಹೊಂದಿಸಿ ನಾನು ಮಾತು ಮುಗಿಸ್ತೇನೆ.